ಪೊಲೀಸ್ನರು ಬಂದೇ ಬಿಟ್ಟವ್ರೆ. ನಮಸ್ಕಾರ ಮೇಡಮ್ ಅವರೇ, ನನ್ನ ಹೆಸರು ಸಾಕಮ್ಮ ಅಂತ. ನಾನು ಒಂದು ಕಂಪ್ಲೇಂಟ್ ಕೊಡ್ತೀನಿ ಬರ್ಕಳ್ರಿ. ಈ ಊರಾಗೆ ಸಿದ್ದಜ್ಜ ಅಂತ ಇದ್ದ, ಆ ವಜ್ಜನಿ ಹೆಂಡತಿ ಸತ್ತೋಗಿದ್ಲು. ಹಂಗಾಗಿ ಆ ವಜ್ಜಂತಾಗೆ ಒಡವೆ, ಆಮೇಲೆ ದುಡ್ಡು, ಮನೆ, ಆಮೇಲೆ 1-2 ಎಕರೆ ಬೆದ್ಲು ಜಮೀನು ಎಲ್ಲ ಇತ್ತು. ಅದಕ್ಕೆ ಅದನ್ನೆಲ್ಲ ಕಿತ್ಕೋಬೇಕು ಅಂತನ ಈ ಸಣ್ಣಿ ಅಂಬಳು ಮೋಸ ಮಾಡಿ ಮದ್ವೆ ಮಾಡ್ಕೊಂಡು ಈಗ ಆ ವಜ್ಜನೇನೆ ಏನೋ ಮಾಡಿದಾಳೆ. ಎಲ್ಲೋ ಕರ್ಕೊಂಡೋಗಿ ಕೆರೆಗೋ ಬಾವಿಗೆ ತಳ್ಳಿ ಸಾಯಿಸಿದಾಳೆ. ಇವಳ ಮೊದ್ಲು ಹೇಳ್ಕೊಂಡೋಗಿ ವಿಚಾರಿಸ್ರಿ. ಆ ವಜ್ಜಿಗೆ ಯಾರು ಇಲ್ಲ, ಯಾರು ಕಂಪ್ಲೇಂಟ್ ಕೊಡಲ್ಲ ಅಂತನ ನೋಡಿ ಎಂತ ಕೆಲಸ ಮಾಡಿದಾಳೆ. ಏನಮ್ಮ ಹೇಳ್ತಾ ಇದ್ಯಾ? ಯಾರ ಬಗ್ಗೆ ಹೇಳ್ತಾ ಇದ್ಯಾ ನೀನು? ಅದೇ ಮೇಡಮ್ ಅವರೇ, ಈ ಸಣ್ಣಿ ಅಂಬಳು ಗಂಡ ಕಾಣಿಸ್ತಾ ಇಲ್ಲ ಅಂತಾನ ನನ್ ಮೇಲೆ ಕಂಪ್ಲೇಂಟ್ ಕೊಟ್ಟವಳೆ ತಾನೆ. ಇವಳೇನ ಏನೋ ಮಾಡ್ಯವಳೆ ಅಂತಾನ. ಇರೋ ಸತ್ಯ ಏನು ಅಂತಾನ ನಾನು ಹೇಳ್ತೀನಿ ಕೇಳ್ರಿ. ಸಣ್ಣಿನ ಹೇಳ್ಕೊಂಡೋಗ್ರಿ ಮೊದ್ಲು. ಆ ಅಜ್ಜಿಗೆ ವಯಸ್ಸಾಗಿತ್ತು, ಅದಕ್ಕೆ ಯಾತು ತತ್ತಿರ್ಲಿಲ್ಲ, ಜಿಪುಣ ದುಡ್ಡಿದ್ರು ತರಲ್ಲ ಅಂತಾನ ಬೈಕೆ ಮಾಡವಳು. ಅದಕ್ಕೆ ಏನೋ ಆ ಅಜ್ಜನ್ ಸಾಯಿಸಿದ್ರೆ ಎಲ್ಲ ದುಡ್ಡು ಒಡೆ ಸಿಗುತ್ತೆ, ನಾನು ಹೆಂಗ್ ಬೇಕಾದ್ರೂ ಮಜಾ ಮಾಡ್ಕೊಂಡು ಇರ್ಬೋದು ಅನ್ನೋದು ಇವಳು ಚಿಂತೆ. ಅದಕ್ಕೇನೆ ಏನೋ ಮಾಡಿದಾಳೆ. ಅವಳು ತಪ್ಪಿಸ್ಕೊಂಬಕ್ಕೋಸ್ಕರನ ನನ್ ಮೇಲೆ ಕಂಪ್ಲೇಂಟ್ ಕೊಟ್ಟವಳೆ. ನೀವು ಅವಳ ಮಾತು ನಂಬೇಡ್ರಿ. ಅವಳು ಹೇಳ್ತಾ ಇರೋದು ಸುಳ್ಳು, ನಾನು ಹೇಳ್ತಾ ಇರೋದು ಸತ್ಯ. ಏನಮ್ಮ ಹೇಳ್ತಾ ಇದ್ಯಾ? ಏನು ಹೇಳ್ತಾ ಇರೋದು ಅಂದ್ರೆ ಗಂಡನ ಅಯ್ಯಮ್ಮನೆ ಸಾಯಿಸ್ಬಿಟ್ಟು ಅಯ್ಯಮ್ಮನೆ ಕಂಪ್ಲೇಂಟ್ ಕೊಟ್ಟವಳೆ ಅಂತಾನ ಹೇಳ್ತಾ ಇರೋದು? ಹೌದು ಮೇಡಮ್ ಅವರೇ, ಅವಳೇ ಸಾಯಿಸಿರೋದು, ಇನ್ಯಾರು ಇಲ್ಲ. ಅವಳು ತಪ್ಪಿಸ್ಕೊಂಬಕ್ಕೆ ನನ್ ಮೇಲೆ ಕಂಪ್ಲೇಂಟ್ ಕೊಟ್ಟವಳೆ. ಹೌದಾ? ನೀನ್ ಯಾರು? ನಿನ್ನ ಹೆಸರೇನು? ನನ್ನ ಹೆಸರು ಸಾಕಮ್ಮ ಅಂತ ಮೇಡಮ್ ಅವರೇ. ಈ ಊರೊಳೆ ಏನೋ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ, ನಾವೇನು ಸಾವುಕಾರಲ್ಲ. ಅಲ್ಲ ನನಗೆ ಯಾರು ಗೊತ್ತೈತಿ ಹೇಳ್ರಿ ಅಂತ ರೌಡಿಗಳು ಪೌಡಿಗಳು ಓದ್ಕೊಂಡೋಗಿ ಏನೋ ಮಾಡೋ ಅಂತ ಅವ್ರು ನನ್ಗೆ ಯಾರು ಗೊತ್ತಿಲ್ಲ. ಸುಮ್ನೆ ಸುಳ್ಳು ಕಂಪ್ಲೇಂಟ್ ಕೊಟ್ಟವಳೆ ಇವಳು. ನೀನೇನಾ ಸಾಕಮ್ಮ? ನೋಡಮ್ಮ, ಆ ಅಜ್ಜ ಮತ್ತೆ ಇವರು ಸಣ್ಣಿ ಅನ್ನೋರು ಮದ್ವೆ ಆಗೋದು ನಿನಗೆ ಇಷ್ಟ ಇರ್ಲಿಲ್ವಂತೆ, ಮದ್ವೆ ತಡೆಯೋಕೆ ಏನೇನೋ ಪ್ರಯತ್ನ ಮಾಡ್ದಂತೆ. ಅದೆಲ್ಲ ನಿಜಾನಾ? ಮೇಡಮ್ ಅವರೇ, ಈಗ ಅದೆಲ್ಲ ಯಾಕೆ ವಿಚಾರಣೆ ಮಾಡ್ತಾ ಇದ್ದೀರಾ? ಈಗ ಅದಕ್ಕೂ ಈ ಕೇಸಿಗೂ ಏನ್ ಸಂಬಂಧ ಐತೆ? ನೀವು ಹಳೇದೆಲ್ಲ ಕೆದಕ್ಬೇಡಿ, ಈಗ ಏನೈತೆ ಅದನ್ನ ಕೇಳ್ರಿ ಸಾಕು. ಆಲೆ ಅವ್ರಿಬ್ರು ಮದ್ವೆ ಆಗಿ ಎಷ್ಟೋ ದಿನ ಆಲೆ 2-3 ವರ್ಷನೇ ಆತು. 2-3 ವರ್ಷ ಏನು 3 ವರ್ಷದ ಮೇಲೇನೆ ಆಗೈತೆ, ನನಗೆ ಗೊತ್ತಿಲ್ಲ ಸರಿಯಾಗಿ. ಈಗ ಯಾಕೆ ಅದೆಲ್ಲನ ಅವ್ರ ಮದ್ವೆ ವಿಷಯ ಎಲ್ಲನ? ಅಂದ್ರೆ ನೀವ್ ಹೇಳ್ತಾ ಇರೋದೇನು, ಗಂಡನ ಅವರೇ ಏನೋ ಮಾಡ್ಬಿಟ್ಟು ಅವರೇ ಕಂಪ್ಲೇಂಟ್ ಕೊಡ್ತಾ ಇದಾರೆ ನಿಮ್ಮೇನೆ ಅಂತನಾ ಅರ್ಥ? ಹೌದು ಮೇಡಮ್ ಅವರೇ, ನಾನು ಹೇಳೋದು ನಿಜಾನೇ, ನಾನು ಸುಳ್ಳು ಹೇಳ್ತಾ ಇಲ್ಲ, ನನ್ನ ಮಾತು ನಂಬ್ರಿ. ಇಲ್ಲ ಮೇಡಮ್ ಅವರೇ, ಇವಳೇ ಏನೋ ಮಾಡ್ಯವಳೆ. ನನಗೆ ಯಾಕೋ ಇವಳ ಮೇಲೆ ಅನುಮಾನ. ನನ್ನ ಗಂಡ ಕಾಣಿಸ್ತಾ ಇಲ್ಲ ಅಂದಾಗಿಂದನ ಎಲ್ಲರೂ ಅಯ್ಯೋ ಎಲ್ಗೋತ ಅವಜ್ಜ ಪಾಪ ಸಣ್ಣಿನ ಒಂಟಿ ಮಾಡ್ಬಿಡ್ತು ಅಂತಾನ ಎಲ್ಲಾರು ಮುರುಗಿರು. ಆದ್ರೆ ಇವಳೇನೆ ನೀನೇ ಏನೋ ಮಾಡಿದ್ಯಾ ಹಂಗೆ ಹಿಂಗೆ ಅಂತಾನ ಅಂದವಳು ಇವಳೇನೆ. ನನಗೆ ಯಾಕೋ ಇವಳ ಮೇಲೆ ಅನುಮಾನ. ಒಟ್ಟಲ್ಲಿ ಇವಳನ್ನ ಹೇಳ್ಕೊಳೋ ವಿಚಾರಣೆ ಮಾಡಿ ನನ್ನ ಗಂಡನ್ನ ಉಳಿಸ್ಕೊಡಿ. ನನಗೆ ನನ್ನ ಗಂಡ ಇಲ್ಲದೆ ಇದ್ರೆ ಇರೋಕ್ಕಾಗಲ್ಲ. ನನ್ನ ಮಗ ಇದ್ದಾನೆ, ಇನ್ನೂ ಸಣ್ಣನು. ಈಗ ನೋಡು, ಪೊಲೀಸ್ನವ್ರು ಬಂದ ತಕ್ಷಣ ಹೆಂಗ್ ನಾಟಕ ಮಾಡ್ತಾ ಇದ್ದಾಳೆ. ಅಳ್ತಾ ಇದ್ದಾಳೇನೋ ಅಂತ ಅನ್ಬೇಕು, ಕಣ್ಣೀರ್ ಒಂದು ಈಸು ಇಲ್ಲ ಕಣ್ಣಾಗೆ. ಈಗ ನಾಟಕ ಮಾಡ್ತಾ ಇದ್ದಾಳೆ ಇವ್ರು ಬಂದ ತಕ್ಷಣ ಗಂಡನ ಇವಳೆ ಕೊಲೆ ಮಾಡಿ. ಮುಚ್ಚೆ ಬಾಯಿ ಸಾಕು, ನೀ ನಾಟಕ ಮಾಡಿದ್ರೆ ಯಾರು ನಂಬಲ್ಲ. ಮೇಡಮ್ ಅವರೇ ಹೇಳ್ಕೊಂಡು ಹೋಗ್ರಿ ಮೊದ್ಲು. ಇಲ್ಲ ಮೇಡಮ್ ಅವರೇ, ಇವಳು ಹೇಳ್ತಾ ಇರೋದೆಲ್ಲ ಸುಳ್ಳು. ಇವಳು ಹೇಳ್ಕೊಂಡು ಹೋಗ್ರಿ ಮೊದ್ಲು. ಇವಳಿಗೆ ನನ್ನ ಗಂಡ ಇದಾನಲ್ಲ, ಇವಳ ಗಂಡ ಇದ್ರೂನು ನನ್ನ ಗಂಡನ ಮದ್ವೆ ಆಗಿ ಆಸ್ತಿ ಹೊಡಿಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ಲು. ಆದ್ರೆ ಅದಾಗ್ಲಿಲ್ವಲ್ಲ, ಅದಕ್ಕೆ ಅವತ್ತಿಂದನ ಇವತ್ತಿನವರೆಗೂ ನನ್ನ ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾಳೆ ಈ ಸಾಕಮ್ಮ. ಅದಕ್ಕೆ ನನ್ನ ಮೇಲೆ ಈ ತರ ಆರೋಪ ಬರ್ಲಿ ಅಂತಾನೆ ಹಿಂಗೆ ನನ್ನ ಗಂಡನ ಎಲ್ಲ ಕಿಡ್ನಾಪ್ ಮಾಡ್ಸಾಳೆ. ಯಾರಿಗ ಹೇಳಿ ದುಡ್ಡು ಕೊಟ್ಟು. ನನಗೆ ಗೊತ್ತೈತೆ, ಹೇಳ್ಕೊಂಡೋಗ್ರಿ. ನಿಜಾನೇ ಆಗಿದ್ರೆ ಯಾರಾದ್ರೂ ಒಬ್ರು ಇಲ್ಲಿ ಈ ಊರಾಗೆ ಸಾಕ್ಷಿ ಹೇಳಿ, ನಾನೇನೆ ಕಿಡ್ನಾಪ್ ಮಾಡಿದೀನಿ ಅನ್ನೋದಕ್ಕೆ. ಏನೇ ಸಾಕ್ಷಿ ಐತೆ? ಸಾಕ್ಷಿ ಏನೂ ಇಲ್ಲ, ನನಗೆ ಗೊತ್ತೈತಿ. ಆದ್ರೆ ಈ ಊರಿನ ಜನ ಎಲ್ಲಾರು ನಿನ್ ಮೇಲೆ ಅನುಮಾನ ಪಡ್ತಾ ಇದ್ದಾರೆ. ಯಾರಾದ್ರೂ ಒಬ್ರು ಹೇಳ್ಸ್ಬಿಡು ನೋಡೋಣ. ನಾನು ಹೇಳ್ತೀನಿ ಕಣೆ ಸಾಕಮ್ಮ. ಮೇಡಮ್ ಅವರೇ, ನಮಗೂ ಅಷ್ಟೇನೆ ಈ ಸಾಕಮ್ಮನ ಮೇಲೆ ಅನುಮಾನ. ಸಣ್ಣ ಗಂಡ ಕಾಣಿಯಾಗಿರೋದಕ್ಕೆ ಇವಳೇ ಕಾರಣ ಅಂತನ ನಮಗೂ ಅನ್ನಿಸ್ತಾ ಐತೆ. ಹೌದು ಮೇಡಮ್ ಅವರೇ, ನಮಗೂ ಯಾಕೋ ಅನುಮಾನ. ಅದಕ್ಕೆ ಅನುಮಾನ ಬಗೆಹರಿಸಬೇಕು ಅಂದ್ರೆ ವಿಚಾರಣೆ ಮಾಡ್ಲೇಬೇಕಲ್ಲ. ಸಾಕಮ್ಮ, ನಮ್ಮನ್ನ ಕ್ಷಮಿಸ್ಬಿಡು. ನೀನೇ ಏನೋ ಮಾಡಿದ್ಯಾ ಅಂತ ನಮಗೂ ಅಂತ ಅನ್ನಿಸ್ತಾ ಐತೆ. ಯಾಕೆಂದ್ರೆ ಸಣ್ಣ ಮದ್ವೆ ಆಗೋದು ನಿನ್ಗೆ ಇಷ್ಟ ಇರ್ಲಿಲ್ಲ. ಅವತ್ತಿಂದ ಇವಳನ್ನ ಈ ಊರು ಬಿಟ್ಟು ಓಡಿಸ್ಬೇಕು ಅಂತ ಏನೇನೋ ಕಿತಾಪತಿ ಮಾಡಿರೋದ ನಾವೆಲ್ಲರೂ ನೋಡಿದೀವಿ. ಅದಕ್ಕೆ ಸುಮ್ಮನೆ ಏನಾದ್ರೂ ನೀನೇ ಏನಾದ್ರೂ ಕಿಡ್ನಾಪ್ ಮಾಡಿದ್ರೆ ಒಪ್ಕೊಂಡು ಅಲ್ಲೇ ಎಲ್ಲಿ ಬಚ್ಚಿಟ್ಟಿದ್ಯಾ ಅಂತ ನಾ ತೋರಿಸ್ಬಿಡು. ಪೊಲೀಸ್ನವರು ಇಲ್ಲೇ ನಿನ್ನ ಏನಾದ್ರೂ ಎಳ್ಕೊಂಡು ಹೋಗೋದಕ್ಕೂ ಮುಂಚೆಲೆ ನೀನು ಒಪ್ಕೊಂಡ್ರೆ ನಿನಗೆ ಶಿಕ್ಷೆನೂ ಕಡಿಮೆ ಆಗುತ್ತೆ. ಬೇಕು ಅಂದ್ರೆ ನಿನ್ನ ಉಳಿಸ್ತಾಳೆ ಸಣ್ಣಿ. ಒಪ್ಕೊಂಡ್ಬಿಡು ನೀನ್ ಮಾಡಿದ್ದೆ. ಅಯ್ಯೋ 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 ಅಯ್ಯೋ, ಏನೇ ಲಸ್ಮಕ್ಕ, ಏ ಭಾಗ್ಯಮ್ಮ, ನನ್ನೇನು ಅಂತಣ್ಣು ಮಾಡ್ಕೊಂಡ್ರೇನಿ? ಅಲ್ಲ, ಇವಳು ಆ ವಜ್ಜನ ಮದ್ವೆ ಆಗೋದು ನನಗೆ ಇಷ್ಟ ಇಲ್ಲದೆ ಇರ್ಬೋದು ಹಂಗಂತ ಹೇಳಿ ಈಗ ಆ ವಜ್ಜನ ನಾನು ಕಿಡ್ನಾಪ್ ಮಾಡಿ ನಾನೇನೇ ಸಾಧಿಸಂಗಿದ್ದೀನಿ. ನನಗೇನೇ ಆಗ್ಬೇಕಾಗೈತಿ ಆ ವಜ್ನಿಂದನ? ನೀವಿಬ್ರು ಬೇರೆ ಸಾಕ್ಷಿ ಹೇಳಕ್ ಬಂದ್ಬಿಟ್ರ ಇಲ್ಲಿ?
ನಿಮ್ಗೇನ್ ಮನ ಮರ್ಯಾದಿಲ್ವೇನೆ? ಅಲ್ಲ ಕಣೆ ಲಸ್ಮಕ್ಕ, ನೀನು ಮೆಂಬರ್ ಆಗಿದ್ಯಾ, ಇಂಥ ಕೆಲಸ ಮಾಡಕ್ ನಾಚಿಕೆ ಆಗಲ್ವೇ? ನಿನ್ನ ಹತ್ರ ಏನೇ ಸಾಕ್ಷಿ ಐತಿ ನಾನು ಅವಜ್ಜನ್ ಕಿಡ್ನಾಪ್ ಮಾಡಿದೀನಿ ಅನ್ನೋದಕ್ಕೆ? ನೋಡ್ ಸಾಕಮ್ಮ, ನೀ ಮಾಡಿದ್ಯಾ ಅಂತ ನಾವು ಹೇಳ್ತಾ ಇಲ್ಲ, ನಿನ್ ಮೇಲೆ ಅನುಮಾನ ಐತೆ ನಮ್ಗೆಲ್ಲರಿಗೂ ಅಂತ ಹೇಳಿದ್ದು ಅಷ್ಟೇನೆ. ನಮಗೂ ಸ್ವಲ್ಪ ಬುದ್ಧಿ ಐತೆ, ನೀನೊಬ್ಬಳಿಗೆಲ್ಲ ಬುದ್ಧಿ ಇರೋದು. ನೀನೇನಾದ್ರೂ ಹಂಗೇನಾದ್ರೂ ಕಿಡ್ನಾಪ್ ಮಾಡಿದ್ರೆ ಈಗಲೇ ಒಪ್ಕೊಂಡ್ಬಿಡು ಇಲ್ಲೇನೆ. ಇಲ್ಲೇ ಒಪ್ಕೊಂಡ್ರೆ ನಿನಗೆ ಜೈಲು ಶಿಕ್ಷೆನೂ ತಪ್ಪುತ್ತೆ. ಹೌದು ಕಣೆ ಸಾಕಮ್ಮ, ಸಣ್ಣಿನ ನೋಡಕ್ ಆಗ್ತಾ ಇಲ್ಲ 3 ದಿವಸದಿಂದ. ಪಾಪ ಊಟನೂ ಸರಿಯಾಗಿ ಮಾಡಿಲ್ಲ, ನಿದ್ದೆನೂ ಮಾಡಿಲ್ಲ. ಸಣ್ಣ ಹುಡುಗನ್ ಕಟ್ಕೊಂಡು ಅವಳು ಹೆಂಗ್ ಜೀವನ ಮಾಡ್ತಾಳೆ ಹೇಳು? ಹೆಂಗೋ ಗಂಡ ಹೆಂಡತಿ ಮಗ 3 ಚೆನ್ನಾಗಿದ್ರು, ಅದು ನೋಡಿ ಸಹಿಸ್ಕೆಮಕ್ಕಾಗಲ್ವಾ? ಹೇಳು ನಿಜನ, ಎಲ್ಲಿ ಬಚ್ಚಿಟ್ಟಿದ್ಯಾ ಅಂತ ನಾವು ಅಜ್ಜನ. ಲೇ, ನಿಮ್ಗೆ ಏನೇ ಮಾಡಿದ್ದೆ ನಾನು? ಎಲ್ಲರೂ ಸೇರ್ಕೊಂಡು ನಂದೇ ತಪ್ಪು ಅಂತಾನ ತಪ್ಪು ಹೊರಿಸ್ತಾ ಇದ್ದೀರಾ ಈ ಸಣ್ಣ ಪರವಾಗಿ ಮಾತಾಡಿ. ನಿಮ್ಗೆಲ್ಲರಿಗೂ ಐತೆ ಕಣ್ರಿ. ನೋಡಮ್ಮ, ಎಲ್ಲರೂ ನಿಂದೆ ತಪ್ಪು ಅಂತ ನಾ ಹೇಳ್ತಾ ಇದ್ದಾರೆ. ಅವತ್ತು ನಾಗಣ್ಣವರು ಅಂತ ಬಂದಿದ್ರಲ್ಲ, ಏನೋ ಈ ಊರಿನ ಮುಖ್ಯಸ್ಥರು ಅಂತಲ್ಲ, ಅವರು ಅದೇ ಥರನೇ ಹೇಳಿದ್ದು. ಅದಕ್ಕೋಸ್ಕರ ನಿನ್ನ ಅರೆಸ್ಟ್ ಮಾಡಲೇಬೇಕಾಗಿದೆ. ಏನಾದರೂ ನೀನು ತಪ್ಪು ಮಾಡಿದೆ ಇಲ್ಲೇ ಒಪ್ಕೋ, ಅಥವಾ ನಿನ್ನ ಪರವಾಗಿ ಯಾರಾದರೂ ಒಬ್ಬರಾದ್ರೂ ಸಾಕ್ಷಿ ಹೇಳ್ತಾರೆ ಈ ಊರಾಗೆ? ಯಾಕೆ ಹೇಳಲ್ಲ? ಹೇಳೇ ಹೇಳ್ತಾರೆ. ಇಲ್ಲೇ ಕದ್ರಜ್ಜಿ ಇಲ್ವೇ? ಕದ್ರಜ್ಜಿ ನಾನು ದೋಸ್ತುಗಳು. ಯಾರು ಕದ್ರಜ್ಜಿ ಅಂದ್ರೆ? ಕದ್ರಜ್ಜಿ ನೀನೇ ಹೇಳು. ನೀನು ಹೇಳು ನನ್ನ ಪರವಾಗಿ. ನೀನು ಇವರೆಲ್ಲರೂ ಇವಳು ಪರವಾಗಿ ಹೇಳ್ತಾ ಇದ್ರೆ, ನೀನೊಬ್ಬಳಾದ್ರೂ ನನ್ನ ಪರವಾಗಿ ಮಾತಾಡು ಕದ್ರಜ್ಜಿ. ನಾನು ನೀನು ಎಂತ ಗೆಳತೀರು? ಎಲ್ಬೋದು ಜೊತೆ ಹೋಗ್ತೀವಿ ತಾನೆ? ಹೇಳಿ ಇವಾಗ. ಅಯ್ಯೋ, ಇವಳೇನಪ್ಪ ಇವಳು ನನ್ನ ಬುಡಕ್ಕೆ ತತ್ತದಳಿ ಸಾಕಿ. ಆಮೇಲೆ ಯಾಕೆ ಬೇಕಪ್ಪ, ನನಗೆ ಯಾಕೆ ಬೇಕು? ಬೇಡ ಆಮೇಲೆ ನನ್ನ ಸ್ಟೇಷನಿಗೆ ಕರ್ಕೊಂಡೋದ್ರೆ ಆಮೇಲೆ ಇವಳೇ ಏನಾದರೂ ಮಾಡಿ ನಾನು ಸಿಗಾಕೊಂಡ್ರೆ ಬೇಡ. ಆಮೇಲೆ ನಾನು ಇದ್ರಾಗೆ ಭಾಗಿಯಾಗಿದ್ದೀನಿ ಅಂತ ಅಂದ್ಕೊಂಡ್ಬಿಡ್ತಾರೆ ಈ ಊರಿನ ಜನಗಳು. ಬೇಡ ಈ ಸಾಕಿ ಸವಾಸ. ಯಾಕೋ ನನಗೂ ಈ ಸಾಕಮ್ಮನೆ ಮಾಡಿರ್ಬೇಕೇನೋ ಅಂತ ಅನ್ಸುತ್ತೆ ಇವರೆಲ್ಲ ಹೇಳೋದು ನೋಡಿದ್ರೆ. ಹೇಳ್ಕದ್ರಜ್ಜಿ ಹೇಳು, ನಾನೇನು ಮಾಡಿಲ್ಲ ತಾನೆ? ಸಣ್ಣಿದೆ ತಪ್ಪು ತಾನೆ? ಇವಳೇ ಏನೋ ಮಾಡಿದಾಳ ಅಂತ ಹೇಳು. ಅಯ್ಯೋ ಸಾಕಮ್ಮ, ನಿಂದು ಸಣ್ಣಿ ಅದು ನನಗೆ ಗೊತ್ತಿಲ್ಲಮ್ಮ. ನೀವು ಅವಾಗ ಏನು ಜಗಳ ಆಡಿದ್ರೋ, ಇವಳ ಮದುವೆಗೆ ಅದೇನಾಯ್ತು ಆ ವಜ್ಜ ಏನು ಅಂತ ನನಗೆ ಈ ವಿಷಯದ ಬಗ್ಗೆ ಗೊತ್ತೇ ಇಲ್ಲಮ್ಮ. ನಾನು ಹೆಂಗೆ ಹೇಳಿ ಸಾಕ್ಷಿನ? ಇಲ್ಲಮ್ಮ, ನಾನು ಯಾತು ಹೇಳಲ್ಲ. ನಾನು ಹೋಗ್ತೀನಿ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ. ನಾನೇನು ಮಾತಾಡಕ್ಕೆ ಹೋಗಲ್ಲಮ್ಮ, ಯಾರ ಪರವಾಗೂ ನಾನು ಮಾತಾಡಲ್ಲ. ನಾನು ಇಲ್ಲಿ ನಿಂತ್ಕೊಂಡಿರೋದೇ ತಪ್ಪು, ನನಗೆ ಈ ವಿಷಯದ ಬಗ್ಗೆ ಏನು ಗೊತ್ತಿಲ್ಲ. ಹೋಗ್ತೀನಿ ನಾನು. ಕದ್ರಜ್ಜಿ, ಕದ್ರಜ್ಜಿ ಎಲ್ಲ ಕದ್ರಿ ನೋಡ್ದ ಜೊತೆಗಿರ್ತೀನಿ ನಾನು ನೀನು ಅಂತ ಹೇಳ್ದಂಗೆಲ್ಲನ ಈಗ ತಪ್ಪಿಸ್ಕೊಂಡು ಹೋಗ್ತಾರದ್ ನೋಡು. ಸಾಕ್ಷಿ ಅಂದ ತಕ್ಷಣ ಯಾರು ಹೇಳ್ಬೇಡಿ ಬಿಡ್ರಿ ನನ್ನ ಪರವಾಗಿ. ಬಾರಮ್ಮ, ಗೊತ್ತಾಯ್ತಲ್ಲ ಯಾರು ನಿನ್ ಪರವಾಗಿ ಇವರಾಗೆ ಸಾಕ್ಷಿ ಹೇಳೋರಿಲ್ಲ ಅಂತಾನ. ಈಗ್ಲಾದ್ರೂ ಬತ್ತೀಯೋ ಇಲ್ವೋ? ಸಾಕಮ್ಮ, ನಿನ್ನೆ ಮಾತಾಡ್ತಾ ಇರೋದು ಕೇಳ್ಸಲ್ವಾ? ನಮ್ಗೆ ಟೈಮ್ ಇಲ್ಲ, ಬಾ ಬೇಗ, ನಮ್ಗಿನ್ನು ಬೇಜಾನ್ ಕೆಲಸಗಳಿದಾವೆ. ಇದೊಂದೇ ಅಲ್ಲ ನಮ್ಗೆ ಕೇಸ್ ಇರೋದು. ಮೇಡಮ್ ಅವರೇ, ನಾನೇನು ಮಾಡಿಲ್ಲ. ನೀವು ಏನು ಸಾಕ್ಷಿ ಇಲ್ದಲೆ ಅದು ಹೆಂಗೆ ನನ್ನ ಅರೆಸ್ಟ್ ಮಾಡ್ತೀರಾ? ನೀವು ಪೊಲೀಸ್ನವರಾದ್ಮೇಲೆ ಸಾಕ್ಷಿ ಆಧಾರ ಇಲ್ದಲೇನೆ ಇವ್ರು ಹೇಳೋ ಮಾತೆಲ್ಲ ನಂಬ್ತೀರಾ? ಇವ್ರಿನ ಹೆಂಗಸರು ನನ್ನ ಮೇಲೆ ಸಿಟ್ಟಿಗೆ ಹೆಂಗೆಲ್ಲ ಹೇಳ್ತಾ ಇದ್ದಾರೆ. ಈ ಲಸ್ಮಕ್ಕ, ಈ ಭಾಗ್ಯಮ್ಮ ಎಲ್ಲರೂ ಇವಳ ಪರವಾಗಿ. ಇವರೇ ತಾನೇ ಇವಳಿಗೆ ಮದುವೆ ಮಾಡಿಸಿದ ವಜ್ಜನ್ ಕುಟ್ಟೆ, ಅದಕ್ಕೆ ಹಿಂಗೆ ಹೇಳ್ತಾ ಇದ್ದಾರೆ. ನನ್ನ ಕಂಡ್ರೆ ಈ ಊರಾಗೆ ಅರ್ಧಕ್ಕೆ ಜನ ಆಗೋದು ಇಲ್ಲ. ಇನ್ನೊಬ್ರಿಗೆ ಆದ್ರೂ ನನ್ನ ಪರವಾಗಿ ಯಾರು ನಿಂತ್ಕೊಂಬಕ್ ಬರಲ್ಲ. ನೀವು ಹಿಂಗ್ ಸಾಕ್ಷಿ ಎಲ್ಲ ಕೇಳ್ರಿ. ಅವಳ ಸಣ್ಣಿಯ ಏನ್ ಸಾಕ್ಷಿ ಐತೆ ಇವಳೆ ಕಿಡ್ನಾಪ್ ಮಾಡ್ಯವಳೆ ಅನ್ನೋದಕ್ಕೆ ಅಂತಾನ ಅವಳಿಗೆ ಸಾಕ್ಷಿ ಕೇಳ್ರಿ, ಸಾಕ್ಷಿ ಕೊಡ್ಲಿ ಮೊದ್ಲು. ನೀವು ಹಿಂಗ್ ಏಕ್ದಮ್ ಅವಳು ಕಂಪ್ಲೇಂಟ್ ಕೊಟ್ರು ಅಂದ ತಕ್ಷಣ ನಾನು ಅರೆಸ್ಟ್ ಮಾಡಕ್ ಬಂದ್ಬಿಡ್ತಿರಲ್ಲ. ನಾವು ಬಡವರೇನೆ, ನಾವೇನು ಹಂಗೆಲ್ಲ ತಪ್ಪು ಮಾಡಲ್ಲ. ತಪ್ಪು ಯಾರು ಮಾಡಿದ್ದಾರೆ, ನೀನ್ ತಪ್ಪು ಮಾಡಿದ್ಯೋ ಇಲ್ವೋ ಅಂತಾನ ವಿಚಾರಣೆ ಮಾಡಿದ್ಮೇಲೆ ಗೊತ್ತಾಗುತ್ತೆ. ನಡಿಯಮ್ಮ ಸ್ಟೇಷನ್ಗೆ. ನೀನ್ ನಮಗೆ ಪಾಠ ಮಾಡಕ್ ಬರ್ಬೇಡ. ಸಾಕ್ಷಿ ಆಧಾರ ಎಲ್ಲನ ನಾವು ಕಲೆ ಹಾಕ್ತೀವಿ, ನಡಿ. ನೋಡಿ ಮೇಡಮ್ ಅವರೇ, ಆ ಸಾಕ್ಷಿ ಪಾಕ್ಷಿ ಎಲ್ಲ ಅಂತಂದ್ರಲ್ಲ, ಕಲೆ ಹಾಕೊಂಡು ಆಮೇಲೆ ಬರ್ರಿ. ನಾವೇನು ನಮ್ಗೆ ಯಾತು ಗೊತ್ತಾಗಲ್ಲ ಅಂತಾನೆ ನೀವು ಹಿಂಗೆ ಎಲ್ಲಾನು ಹೇಳ್ಕೊಂಡು ಹೋಗೋದು ಸರಿ ಇರಲ್ಲ. ದೌರ್ಜನ್ಯ ಮಾಡಬೇಡಿ. ನೀವು ಪೊಲೀಸರು ಆದ ತಕ್ಷಣ ನೀವೇನು ಬೇಕಾದರೂ ಮಾಡ್ಬೋದಾ? ನಾನು ಕಂಪ್ಲೇಂಟ್ ಕೊಡ್ತೀನಿ ಇವಳ ಮೇಲೆ, ಸಣ್ಣಿ ಮೇಲೆ. ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೀರಾ? ಏನಮ್ಮ ಸುಮ್ಮನಿದ್ದಂಗೆಲ್ಲ ನೀನು ಜಾಸ್ತಿ ಮಾತಾಡ್ತಾ ಇದೆಯಲ್ಲ? ನಡಿ ಸ್ಟೇಷನ್ಗೆ. ನಡಿತೀಯ ಅಥವಾ ಒಂದು ಬಿಗಿಲು? ಸಾಕಮ್ಮ, ಒದಿಸ್ಕೊಂಡು ಹೋಗ್ಬೇಡ, ಸುಮ್ಮನೆ ಹೋಗು. ವಿಚಾರಣೆ ಮಾಡ್ತಾರೆ. ನೀನ್ ತಪ್ಪು ಮಾಡಿದೆ, ನೀನ್ ಸಿಗಾಕಂತಿಲ್ಲ ಅಂದ್ರೆ ಬಿಡುಗಡೆ ಆಗಿ ಬತ್ತೀಯ 3 ದಿವಸಕ್ಕೆ. ಹೋಗು ಸುಮ್ಮನೆ. ನನ್ ಜೈಲಿಗೆ ಕಳ್ಸಕ್ಕೆ ಕಾತ್ಕೊಂಡು ನಿಂತಿದ್ರೆ ನೀವಿಬ್ರು, ಗೊತ್ತೈತೆ? ನಡಿಯಮ್ಮ, ನೀನ್ ಸುಮ್ಮನೆ ನಡಿ ಬೇಗ. ಲಕ್ಷ್ಮಕ್ಕ, ಭಾಗ್ಯಮ್ಮ, ಏನು ನೋಡ್ತಾ ಇದ್ದೀರಾ ತಾನೇ? ನೋಡ್ರಿ ನಿಮ್ಮನ್ನು ಜೈಲಿಗೆ ಕಳ್ಸಕ್ ಕಾಲ ನನಗೂ ಬರುತ್ತೆ. ಆವಾಗ ನಾನು ಹಿಂಗೆ ನೋಡ್ಕೊಂಡು ನಿಂತಿರ್ತೀನಿ. ಅಮ್ಮ ಸುಮ್ಮನೆ ನೋಡಿ ಸಣ್ಣಿ ಅವರೇ, ನೀವೇನು ಚಿಂತೆ ಮಾಡಬೇಡಿ. ನಿಮ್ ಗಂಡಗೆ ಏನೂ ಆಗಿಲ್ಲ. ನಾವು ಆದಷ್ಟು ಬೇಗ ಅದೆಲ್ಲಿದ್ದಾರೆ ಅಂತ ಪತ್ತೆ ಹಚ್ಚಿ ಹುಡುಕಿ ಕರ್ಕೊಂಡು ಬಂದೇ ಬರ್ತೀವಿ. ಸರಿ ಮೇಡಮ್ ಅವರೇ, ಆದಷ್ಟು ಬೇಗ ಹುಡುಕಿ ಕರ್ಕೊಂಡ್ ಬರ್ರಿ, ಕಾಯ್ತಾ ಇರ್ತೀನಿ. ಸಾಕಮ್ಮನ ಮೇಲೆ ಅನುಮಾನ ಐತೆ ಅಷ್ಟೇನೆ, ಆದ್ರೆ ಅವಳಿಗೆ ಏನು ತೊಂದರೆ ಕೊಡ್ಬೇಡ್ರಿ. ಅವಳನ್ನ ಹೊಡಿಯಕ್ ಹೋಗ್ಬೇಡಿ.
ವಿಚಾರಿಸ್ರಿ. ಅವಳ ಮೇಲೆ ನನ್ಗೆ ಅನುಮಾನ ಇರೋದು ಈ ಊರಾಗೆ. ನಮ್ಮ ಮೇಲೆ ದ್ವೇಷ ಮಾಡೋರು ಇನ್ಯಾರೂ ಇರಲಿಲ್ಲ, ಅದಕ್ಕಾಗಿ ಅವಳ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು. ಅವಳನ್ನ ಪಾಪ ಹೊಡಿಯಕ್ಕೆ ಹೋಗ್ಬೇಡ್ರಿ ಜಾಸ್ತಿನ. ಅವಳು ನಿಜವಾಗ್ಲೂ ತಪ್ಪು ಮಾಡಿದಳೋ ಇಲ್ವಂತ ನಮ್ಮ ಮೊದಲು ತಿಳ್ಕೊಂಡು ಆಮೇಲೆ ಅವಳನ್ನ ಹೊಡಿರಬೇಕು. ಅಂದರೆ ಅವಳು ತಪ್ಪು ಮಾಡಿಲ್ಲ ಅಂತಂದರೆ ಹೊಡೆದ್ರೆ ಆಮೇಲೆ ನಾನು ಸುಳ್ಳು ಕಂಪ್ಲೇಂಟ್ ಕೊಟ್ಟು ಅವಳನ್ನ ಹೊಡಿಸ್ತೆ ಅನ್ನಂಗಾಗುತ್ತೆ. ಅವಾಗ ನನಗೂ ಬೇಜಾರಾಗುತ್ತೆ. ಸರಿ ಆಯ್ತಮ್ಮ. ನೀನು ಹೇಳ್ದಂಗೆ ಆಗಲಿ. ಮೊದಲು ಸತ್ಯ ಯಾವುದು ಅಂತ ನಾ ತಿಳ್ಕೊಂಡು ಆಮೇಲೆ ನಾವು ಅವರಿಗೆ ಸರಿಯಾಗಿ ವಿಚಾರಿಸ್ತೀವಿ. ಆಯ್ತಾ? ಸರಿ ಆಯಿತು ಮೇಡಮ್ ಅವರೇ. ಸರಿ ಅಮ್ಮ, ಬರ್ತೀವಿ ನಾವು. ನಮಸ್ಕಾರ ಮೇಡಮ್ ಅವರೇ. ಹೋಗ್ಬರ್ರಿ, ಬೇಗ ಕಂಡಿಡೀರಿ ಅವಜ್ಜ ಎಲ್ಲೋಯ್ತು ಅಂತ. ಏನೇ ಸಣ್ಣಿ, ಸಾಕಮ್ಮನ ಹೊಡಿಬೇಡ್ರಿ ಅಂತ ಹೇಳ್ತಾ ಇದ್ಯಾ? ನೀನೇ ಕಂಪ್ಲೇಂಟ್ ಕೊಟ್ಟು ನೀನೇನೇ ಈಗ ಮುರುಗ್ತಾ ಇದ್ಯಾ? ಹ್ಞೂ ಕಣೆ ಭಾಗ್ಯಮ್ಮ. ಯಾಕೆ ಅಂದರೆ ಸಾಕಮ್ಮನ ಮೇಲೆ ನನಗೆ ಅನುಮಾನ ಇರೋದೇನೋ ನಿಜ, ಆದರೆ ಅವಳೇನೆ ಕಿಡ್ನಾಪ್ ಮಾಡ್ಸಾಳ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ವಲ್ಲ, ಒಂದು ಅನುಮಾನದ ಮೇಲೆ ಅಲ್ವಾ. ಅದಕ್ಕೆ ಆಮೇಲೆ ಏನಾದರೂ ಅವಳ ಕೈವಾಡ ಏನೂ ಇಲ್ಲ ಅಂದರೆ ಆಮೇಲೆ ನಮಗೆ ಅಲ್ವಾ ಪಶ್ಚಾತ್ತಾಪ ಆಗೋದು. ಅದಕ್ಕೆ ಹೇಳಿದೆ ಅಷ್ಟೇನೆ. ನಿಂದು ತುಂಬಾ ಒಳ್ಳೆ ಮನಸ್ಸು ಬಿಡೆ ಸಣ್ಣಿ. ಒಳ್ಳೇದಾಗುತ್ತೆ ಬಿಡು. ಒಳ್ಳೆಯವ್ರಿಗೆ ಯಾವತ್ತೂ ದೇವರು ಕೈ ಬಿಡಲ್ಲ. ನಿಮ್ ಗಂಡ ಎಲ್ಲೇ ಇದ್ರು ಬಂದೇ ಬರ್ತಾರೆ, ಯೋಚನೆ ಮಾಡಬೇಡ. ಅಷ್ಟಾದ್ರೆ ಸಾಕು ಕಣಿಲ್ಲ ಸ್ಮಕ್ಕ. ನಾನಂತೂ ಕಾಯ್ತಾ ಇದ್ದೀನಿ ಅವ್ರು ಯಾವಾಗ ಬರ್ತಾರೋ ಅಂತಾನ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.